ಹಾಯ್ ಹಲೋ ವ್ಯೂವರ್ಸ್. ಇವತ್ತು ನಾನು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತಿದ್ದೀನಿ. ನೀವೇನಾದರೂ ನಾಳೆ ಸೈಟ್ ನೋಡೋಕ್ಕೆ ಹೋಗ್ತಿದ್ದೀರಾ, ಅಡ್ವಾನ್ಸ್ ಕೊಡೋಣ ಅಂದ್ಕೊಂಡಿದ್ದೀರಾ ಅಂದರೆ ಫಸ್ಟ್ ಸ್ಟಾಪ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಚೆಕ್ ಮಾಡಿ ಅಡ್ವಾನ್ಸ್ ಕೊಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮುಂಚೆನೇ ನೀವು ಅಡ್ವಾನ್ಸ್ ಕೊಡಿಬಿಟ್ರೆ ಮತ್ತೆ ಅದು ಸರಿ ಇಲ್ಲ ಅಂದರೆ ನೀವು ವರ್ಷಗಟ್ಟಲೆ ಅಡ್ವಾನ್ಸ್ಗೂ ಪರದಾಡಬೇಕಾಗುತ್ತೆ. ನಿಮ್ಮ ದುಡ್ಡು ವರ್ಷಗಟ್ಟಲೆ ಬ್ಲಾಕೇಜ್ ಆಗಿರುತ್ತೆ. ಎಲ್ಲರೂ ಒಂದೇ ಥರ ಇರಲ್ಲ, ಅಡ್ವಾನ್ಸು ವಾಪಸ್ ಕೊಟ್ಬಿಡಲ್ಲ. ಏನೇನು ಚೆಕ್ ಮಾಡಬೇಕಪ್ಪ ಅಂದರೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಟೈಟಲ್ ಆ್ಯಂಡ್ ಓನರ್ಶಿಪ್ ಡಾಕ್ಯುಮೆಂಟ್ಸ್. ಓನರ್ಶಿಪ್ ಡಾಕ್ಯುಮೆಂಟ್ಸ್ನ ನಾವು ಚೆಕ್ ಮಾಡಬೇಕು. 25ರಿಂದ 30 ವರ್ಷದ ಓನರ್ಶಿಪ್ ಡಾಕ್ಯುಮೆಂಟ್ಸ್ನ ನಾವು ಇಸ್ಕೋಬೇಕು ಅವ್ರ ಹತ್ರ. ಅದರಲ್ಲಿ ಸೆಲ್ಲರ್ ಎಲ್ಲ ಸೇಮ್ ಇದ್ದಾರಾ ಅಂತ ಚೆಕ್ ಮಾಡಬೇಕು. ECನ ಇಸ್ಕೋಬೇಕು. EC ವೆರಿ ವೆರಿ ಇಂಪಾರ್ಟೆಂಟು. ECಯಲ್ಲಿ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ. ECನೂ ಅಷ್ಟೇ 35 ಇಯರ್ಸಿಂದನೂ ನಾವು ಕಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಅದರಿಂದ ನಮಗೆ ಲೋನು ಮತ್ತು ಲೀಗಲ್ ಇಶ್ಯೂನು ಗೊತ್ತಾಗುತ್ತೆ. ECಯಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಮತ್ತು ಬಂದುಬಿಟ್ಟು ಸೆಕೆಂಡ್ ಒನ್ ಬಂದುಬಿಟ್ಟು ಲೇಔಟ್ ಪ್ಲ್ಯಾನ್ ಅಪ್ರೂವಲ್ನ ಚೆಕ್ ಮಾಡಬೇಕು. ಲೇಔಟ್ ಪ್ಲ್ಯಾನ್ ಅಪ್ರೂವಲ್ಲು ಏನಾದರೂ ಪಂಚಾಯತಿಂದ ಇಶ್ಯೂ ಆಗಿದೆಯಾ ಅಥವಾ BMRDAನ, ಬೈಯಪ್ಪ ಅಪ್ರೂವ್ಡಾ, DTCPAನ ಅಥವಾ ಕೂಡಾನ, ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದಾ, ಮತ್ತು ಇಲ್ಲಾಂದರೆ ಮೂಡಾನ ಅಂತ ನಾವು ಲೇಔಟ್ ಪ್ಲ್ಯಾನ್ ಅಪ್ರೂವಲ್ನ ಚೆಕ್ ಮಾಡಬೇಕು. ಒಂದೊಂದು ಸಲ ಲೇಔಟ್ ಪ್ಲ್ಯಾನ್ ಕೊಟ್ಟಿರ್ತಾರೆ, ಅದು ಡ್ರಾಫ್ಟ್ ಕೊಟ್ಟಿರ್ತಾರೆ, ಅಪ್ರೂವಲ್ಲು ಇರಲ್ಲ. ಆವಾಗ ನಮಗೆ ಬ್ಯಾಂಕ್ಸ್ ಲೋನು ರಿಜೆಕ್ಟ್ ಮಾಡ್ತವೆ. ಲೇಔಟ್ ಪ್ಲ್ಯಾನ್ ಅಪ್ರೂವಲ್ಲೂ ಇಂಪಾರ್ಟೆಂಟ್. ಅದರಲ್ಲಿ ರೋಡು, ಡೈಮೆನ್ಷನ್ಸು, ಪಾರ್ಕ್ಸು ಎಲ್ಲ ಮೆನ್ಷನ್, ಸಿವಿಕ್ ಕಮ್ಯುನಿಟೀಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಲೇಔಟ್ ಪ್ಲ್ಯಾನ್ ಏನಾದರೂ ಅಪ್ರೂವಲ್ ಆಗಿದ್ದರೆ ಅದರಲ್ಲಿ ನಮಗೆ ಪಾರ್ಕ್ಸ್ಗೆ ಎಲ್ಲ ಸ್ಯಾಂಕ್ಷನ್ ಆಗಿರುತ್ತೆ. ಪಬ್ಲಿಕ್ ಯೂಸು, ಪಾರ್ಕ್ಸು ಎಲ್ಲ ಸ್ಯಾಂಕ್ಷನ್ ಆಗಿರುತ್ತೆ. ಅದೆಲ್ಲ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ಲೇಔಟ್ ಪ್ಲ್ಯಾನ್ ಅಪ್ರೂವಲ್. ನೆಕ್ಸ್ಟ್ ಬಂದುಬಿಟ್ಟು ಖಾತಾ ಟೈಪ್, ಎ ಖಾತಾನ ಬಿ ಖಾತಾನ ಅಂತ ಚೆಕ್ ಮಾಡ್ಕೋಬೇಕು. ಎ ಖಾತಾ ಅಂದರೆ ಲೋನು ಸ್ಯಾಂಕ್ಷನ್ ಆಗುತ್ತೆ ಬೇಗ, ಜಾಸ್ತಿ ರಿಸ್ಕ್ ಇರಲ್ಲ, ಅಂದರೂ ಅದನ್ನು ವೆರಿಫೈ ಮಾಡಬೇಕು. BBMP ವೆಬ್ಸೈಟಲ್ಲಿ ವೆರಿಫೈ ಮಾಡ್ಬೋದು ಎ ಖಾತಾನ. ನೆಕ್ಸ್ಟ್ ಬಂದುಬಿಟ್ಟು ಬಿ ಖಾತಾ ಅಂದರೆ ನಮ್ಗೆ ಲೋನ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಬಿ ಖಾತಾನ ಅನ್ಅಥರೈಸ್ಡ್ ಅಂತ ಮಾಡಿದ್ದಾರೆ. ಬಿ ಖಾತಾ ಅದು ತೊಗೊಂಡ್ರೆ ರೀಸೇಲ್ ವ್ಯಾಲ್ಯೂನು ಕಡಿಮೆ ಇರುತ್ತೆ. ಅದಕ್ಕೆ ಚೆಕ್ ಮಾಡಿಕೊಂಡು ಖಾತಾ ಟೈಪ್ನ ನೀವು ತಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವಿಸಿಟ್ ಮಾಡಬೇಕು. ನಾವು ಪ್ರಾಪರ್ಟಿನ ಸೈಟ್ ವಿಸಿಟ್ ಮಾಡಬೇಕು. ಒಂದೊಂದು ಸಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕರೆಕ್ಟಾಗಿರುತ್ತೆ, ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರುತ್ತೆ, ಅಲ್ಲಿ ಫಿಸಿಕಲಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಅಂದರೆ ಫಿಸಿಕಲಲ್ಲಿ ಸರಿ ಇರಲ್ಲ. ವಾಟರ್ ಫೆಸಿಲಿಟಿ ಮತ್ತು ಡ್ರೈನೇಜು, ರೋಡ್ ಅಕ್ಸಸ್ ಹೆಂಗಿದೆ, ಕರೆಕ್ಟಾಗಿದೆಯಾ, ಮತ್ತು ರೋಡ್ ಅಕ್ಸಸ್ಸು ಮತ್ತು ಡ್ರೈನೇಜು, ಎಲೆಕ್ಟ್ರಿಸಿಟಿ ಅದೆಲ್ಲನೂ ಚೆಕ್ ಮಾಡ್ಕೋಬೇಕು. ಮತ್ತು ರಾಜಕಾಲುವೆ ಏನಾದರೂ ಇದೆಯಾ, ನಿಯರ್ ಬೈ ಲೇಕ್ ಇದೆಯಾ ಅಂತೆಲ್ಲ ನಾವು ಹೋಗಿ ಫಿಸಿಕಲ್ಲಾಗಿ ಒಂಚೂರು ನೋಡಿದ್ರೆ ಗೊತ್ತಾಗುತ್ತೆ. ಸೈಡ್ ಮೆಷರ್ಮೆಂಟ್ಸು ಅಷ್ಟೇ. ಒಂದೊಂದು ಸಲ ಡಾಕ್ಯುಮೆಂಟಲ್ಲಿ ಒಂದೊಂದು ಸಲ ಮಿಸ್ವರ್ಸಿರ್ತಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಮಿಸ್ವರ್ಸಿರಲ್ಲ, ಒಂದೊಂದು ಸಲ ರಾಂಗ್ ಬರ್ಸಿರ್ತಾರೆ. ಅಲ್ಲಿ ಅಳತೆ ಮಾಡಿದವಾಗೆ ಬೇರೆ ಇರುತ್ತೆ. ಹಾಗೆ ನಾವು ಝೋನಿಂಗ್ ಅಥವಾ ಕನ್ವರ್ಷನ್ ಆರ್ಡರ್ನ ಚೆಕ್ ಮಾಡಬೇಕು. ಅಗ್ರಿಕಲ್ಚರಲ್ ಲ್ಯಾಂಡ್ ಇರುತ್ತೆ, ಅದು ಅಗ್ರಿಕಲ್ಚರಲ್ ಲ್ಯಾಂಡಿಂದ ರೆಸಿಡೆನ್ಷಿಯಲ್ಗೆ ಕನ್ವರ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡಬೇಕು. DC ಕನ್ವರ್ಷನ್ ಆರ್ಡರು. ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಟೆಡ್ ಟು ರೆಸಿಡೆನ್ಷಿಯಲ್ಲ, ಕಮರ್ಷಿಯಲ್ಲ, ಇಂಡಸ್ಟ್ರಿಯಲ್ಲ, ಪಬ್ಲಿಕ್ ಆರ್ ಸೆಮಿ ಪಬ್ಲಿಕ್ ಯೂಸ್ ಏನಕ್ಕೆ ಕನ್ವರ್ಟ್ ಆಗಿದೆ ಅಂತ ನಾವು ಒಂದ್ಸಲ ಕನ್ವರ್ಷನ್ ಆರ್ಡ್ರಲ್ಲಿ ಚೆಕ್ ಮಾಡಬೇಕು. ಅದನ್ನು ಈಸ್ಕೋಬೇಕು. CDPನ ಚೆಕ್ ಮಾಡಬೇಕು. ಆದರೆ ಯಾವ ಝೋನಿಂಗಿಗೆ ಬರುತ್ತೆ ಅಂತ, ಅಗ್ರಿಕಲ್ಚರ್ ಝೋನ್ ಬರುತ್ತಾ, ಗ್ರೀನ್ ಬೆಲ್ಟ್ ಝೋನ್ ಬರುತ್ತಾ ಅಂತ ನಾವು ಒಂದ್ಸಲ ಚೆಕ್ ಮಾಡಬೇಕು. CDP 2015 ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನು. CDP PDF ಅಲ್ಲಿ ಅಲ್ಲೆಲ್ಲ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ಕಲರ್ಸ್ ಇದೆ ಅದಕ್ಕೆ, ಯೆಲ್ಲೋ ಕಲರು, ಬ್ಲೂ ಕಲರು, ವೈಲೆಟ್ಟು, ಗ್ರೀನ್ ಕಲರ್ ಬಂದರೆ ಗ್ರೀನ್ ಬೆಲ್ಟ್ ಝೋನು, ಯೆಲ್ಲೋ ಕಲರ್ ಬಂದರೆ ರೆಸಿಡೆನ್ಷಿಯಲ್ ಝೋನು.
ಅದು ಲೊಕೇಶನ್ನು ಇಂಜಿನಿಯರ್ ತಂದಿರ್ತಾರಲ್ಲ, ಇಲ್ಲಾಂದರೆ ನಾವು ಲೊಕೇಶನ್ ಇರುತ್ತಲ್ಲ, ಲೊಕೇಶನ್ನ ಮ್ಯಾಪಲ್ಲಿ ಚೆಕ್ ಮಾಡಿಕೊಂಡು CDPಯಲ್ಲಿ ಕಂಪೇರ್ ಮಾಡಿಕೊಂಡು ಯಾವ ಝೋನಿಂಗಿಗೆ ಬರುತ್ತೆ ಅಂತ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಸರ್ವೆ ನಂಬರ್ ಕೊಟ್ಟಿರ್ತಾರೆ, ಆ ಸರ್ವೆ ನಂಬರ್ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ಲೊಕೇಶನ್ನು ಸರ್ವೆ ನಂಬರ್ ನೋಡಿಕೊಂಡು ಯಾವ ಝೋನಿಂಗ್ ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೋದು. ಇದೇ ಥರ ನಿಮಗೆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.